ಈ ಧನುರ್ಮಾಸ ಪೂಜೆಯನ್ನು ಯಾರ್ಯಾರು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀನಿ. ನೋಡಿ, ಹೆಣ್ಣು ಮಕ್ಕಳು ಈ ಧನುರ್ಮಾಸ ಪೂಜೆಯನ್ನು ಮಾಡೋದ್ರಿಂದ, ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಧನುರ್ಮಾಸ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಾಗೆ ವಂಶಾಭಿವೃದ್ಧಿ ಆಗುತ್ತದೆ. ಹಾಗೆ ಆರೋಗ್ಯ ಸಮಸ್ಯೆ ಇರುವಂಥವರು ಈ ಧನುರ್ಮಾಸ ಪೂಜೆಯನ್ನು ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಯಾರ್ಯಾರು ಮದುವೆ ಆಗದೆ ಇರೋ ಅಂಥವ್ರು ಇದ್ದೀರಾ, ನೀವೆಲ್ಲರೂ ಕೂಡ ಅಶ್ವತ್ಥ ವೃಕ್ಷವನ್ನು ನೀವು ಪ್ರದಕ್ಷಿಣೆ ಮಾಡಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಜೇನುತುಪ್ಪವನ್ನು ತಗೊಂಡೋಗಿ ಆ ಅಶ್ವತ್ಥ ವೃಕ್ಷಕ್ಕೆ ಹಾಕಿ ನೀವು ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮದುವೆಯ ಯೋಗ ಬಂದೇ ಬರುತ್ತದೆ. ಹಾಗೂ ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ಲ, ಅವರು ದಂಪತಿಗಳ ಸಮೇತವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಧನುರ್ಮಾಸ ಪೂಜೆಯನ್ನು ಮಾಡೋದ್ರಿಂದ ಸಂತಾನ ಭಾಗ್ಯ ಸಿಗುತ್ತದೆ. ಹಾಗೆ ಮಕ್ಕಳುಗಳೆಲ್ಲರೂ ಹಯಗ್ರೀವನನ್ನು ಪೂಜೆ ಮಾಡೋದ್ರಿಂದ ಧನುರ್ಮಾಸದ ಕಾಲದಲ್ಲಿ ನಿಮಗೆ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಸಿಗುತ್ತದೆ. ಹಾಗೆ ವಯಸ್ಸಾಗಿರುವಂಥವರು ಶಿವನ ಆರಾಧನೆಯನ್ನು ಮಾಡಿ ನಿಮಗೆ ಮುಕ್ತಿ ಖಂಡಿತವಾಗ್ಲೂ ಸಿಗುತ್ತದೆ. ಹಾಗೆ ಪ್ರತಿಯೊಬ್ಬರು ಕೂಡ ಎಷ್ಟು ಸಾಧ್ಯನೋ ಅಷ್ಟು, ಪೂರ್ತಿ ತಿಂಗಳು ಆಗದೇ ಇರೋವಂಥವ್ರು 9 ದಿನ, 5 ದಿನ, ಈ ಥರ ಎಷ್ಟು ಸಾಧ್ಯನೋ ಅಷ್ಟು ಧನುರ್ಮಾಸ ಪೂಜೆಯನ್ನು ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. ಧನ್ಯವಾದಗಳು.